ಆದೇಶದಂತೆ ನಡೀತಾ ಇದೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇವತ್ತೇನಾದರೂ ನಾವು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋಂತೇಳಿ ಮೊದಲ ದಿವಸವೇ ಸ್ಟಾರ್ಟ್ ಮಾಡಿದರೆ ಯಾಕೆ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅನ್ನೋದನ್ನು ಬಿ ಜೆ ಪಿಯವರು ಸಾಕಷ್ಟು ಇಶ್ಯೂದು, ಇದರಲ್ಲಿ ಬಿಡದಿ ಒಂದೇ ಇಶ್ಯೂದಲ್ಲಿ ಸುಮಾರು 10,000 ಎಕರೆದ ವಿಷಯದಲ್ಲೇ ಇವತ್ತೊಬ್ಬ ತಪ್ಪಿತಸ್ಥನಾಗಿ ಬತ್ತಲೆ ಮಾಡ್ಬೋದಾಗಿತ್ತು ಡಿ ಕೆ ಶಿವಕುಮಾರ್ ಸರ್ಕಾರ. ದುರ್ದೈವ ಈ ಹೊಂದಾಣಿಕೆ ರಾಜಕಾರಣ ಇಷ್ಟು ಕೆಳಮಟ್ಟಕ್ಕೆ ಬಂದದಲ್ಲ, ನನಗೆ ಭಾಳ ವಿಷಾದ ಅನ್ನಿಸ್ತದೆ. ಅದಕ್ಕೆ ನಾನು ಇವತ್ತು ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರ ಒಂದು ಅನುಮತಿ ತಗೊಂಡು ಎಲ್ಲ ವಿಚಾರಗಳನ್ನು ಸುಮಾರು 20 ನಿಮಿಷ ಮಾತಾಡಿದ್ದೀನಿ. ನಾನು ಸ್ಪೀಕರ್ ವಿನಂತಿ ಮಾಡ್ಕೊಂಡೀನಿ, ಇನ್ನೂ ಒಂದು ವಾರ ಸದನ ನಡೆಸ್ರಿ, ಯಾರಿಗೆ ಒಳ ಕೂತು ಚರ್ಚೆ ಮಾಡೋ ವಿಚಾರ ಇಲ್ಲ ಅವ್ರು ಹೊರಗಡೆ ಹೋಗಲಿ ಅಥವಾ ಅವ್ರ ಮೇಲೆ ಕ್ರಮ ತಗೊಂಡು ನಾವು ಮಾತಾಡೋರಿಗೆ ಅವಕಾಶ ಕೊಡಿ. ನಾವು ಇದ್ರ ಬಗ್ಗೆ ಮಾತಾಡ್ಬೇಕು, ಬಿಡದಿ ಬಗ್ಗೆ ಮಾತಾಡಬೇಕಾಗಿದೆ, ನಾವು ಬರಗಾಲ ಬಗ್ಗೆ ಮಾತಾಡಬೇಕಾಗಿದೆ, ನಾವು ಕೃಷ್ಣ ಕಾವೇರಿ ವಿಚಾರ ಮಾತಾಡಬೇಕಾಗಿದೆ, ನಾವು ನಾಯ್ಸ್ ರೋಡ್ ಬಗ್ಗೆ ಮಾತಾಡಬೇಕಾಗಿದೆ, ಬೆಂಗಳೂರಿನ ಪಾರ್ಕಿಂಗ್ ಒಂದು ಕಾನೂನು ಬಗ್ಗೆ ಮಾತಾಡಬೇಕಾಗಿದೆ. ಅನೇಕ ವಿಚಾರಗಳು ಇವತ್ತು ನಾವು ಸದನದಲ್ಲಿ ಮಾತಾಡಿ ಸರ್ಕಾರದಿಂದ ಉತ್ತರ ಕೇಳಬೇಕಾಗಿದೆ. ಪ್ರಶ್ನೋತ್ತರ ನಡೀತಾ ಇಲ್ಲ. ಅನೇಕ ಶಾಸಕರು ಈಗಂತೂ ನಮ್ಮ ವಿಧಾನಸಭೆಯಲ್ಲಿ ಒಂದು ಶಾಸಕರಿಗೆ 2 ಪ್ರಶ್ನೆ ಸ್ಟಾರ್ ಆಗ್ತಾಯಿವೆ. ಮೊದಲು ಬೇಕಾದಷ್ಟು ಪ್ರಶ್ನೆ ಕೇಳೋಕ್ಕೆ ಅಧಿಕಾರ ಇತ್ತು, ಅದನ್ನು ಮೊಟಕುಗೊಳಿಸಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಈ ಹೊಂದಾಣಿಕೆಯ ರಾಜಕೀಯದ ಒಂದು ಅತ್ಯಂತ ಪರಮಾವಧಿಯ ಒಂದು ಮಟ್ಟಕ್ಕೆ ಇವತ್ತಿನ 8 ದಿವಸದ ಅನುಭವ ನನಗೆ ಆಗ್ತಾ ಇದೆ. ವಿಪಕ್ಷದ ನಾಯಕರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ನೋಡಿ, ಒಟ್ಟು ಬಿ ಜೆ ಪಿ ನಾಯಕರತ್ನ ಹೇಳೋದಲ್ಲ, ಬಿ ಜೆ ಪಿ ನಾಯಕರು ಇವತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಿಂದಲೇ ಸದನ ನಡೀತಾ ಇಲ್ಲ. ಸದನಕ್ಕೆ ಡೈರೆಕ್ಷನ್ ಅವರೇ ಕೊಡ್ತಾ ಇದ್ದಾರೆ. ನಾವು ಧರಣಿ ಕುಂಡಿರ್ತೀವಿ, ನೀವೆಲ್ಲ ಬಿಲ್ ಪಾಸ್ ಮಾಡ್ಕೊರಿ, ನೀವು ಹಂಬಿ ಚುಕ್ ತುಂಬಿ ಚುಕ್ ನಡೆದಿದೆ.